ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯ ಪಾತ್ರವನ್ನು ಕುರಿತು ವಿವರಿಸಿ. ದ್ವಿತೀಯ PUC ಇತಿಹಾಸದಲ್ಲಿ ಇದೊಂದು ಫಿಕ್ಸ್ ಪ್ರಶ್ನೆ ಇದೆ, 10 ಅಂಕಕ್ಕೆ ಬರುತ್ತೆ. ಈ ಒಂದು ವಿಡಿಯೋದಲ್ಲಿ 10 ಅಂಕದ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡ್ತಾ ಇದ್ದಾನೆ. ತುಂಬ ದೊಡ್ಡದಂದ್ರೆ ದೊಡ್ಡ ಕ್ವಶನ್ ಇದೆ ಇದು. ಸೊ ಇದೆಲ್ಲ ಕಟ್ ಮಾಡಿ ತುಂಬ ಪಾಯಿಂಟ್ ವೈಸ್ ಮಾಡಿ 10 ಅಂಕಕ್ಕೆ ಎಷ್ಟು ಬೇಕು ಅಷ್ಟು ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ತುಂಬ ಯೂಸ್ಫುಲ್ ಆಗುತ್ತೆ. ಈ ಕ್ವಶನ್ ಅಂತೂ ಬರೋದು ಫಿಕ್ಸ್, ಇದು ಬರುವಂತಹ ಸಾಧ್ಯತೆ ತುಂಬ ಇದೆ. ಹೀಗಾಗಿ ಅಲರ್ಟ್ ಆಗಿರಿ. ಈ ಒಂದು ಪ್ರಶ್ನೆನ ಇಲ್ಲಿ ಕಲ್ತು ಬಿಡಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜೋನ್, ಎಲ್ಲ ರೀತಿಯ PDF ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ಏನೇ ಕ್ವಶನ್ ಇದ್ರೂ ಕೇಳ್ಬೋದು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ರೀತಿಯ ನಾನು ಇಂಪಾರ್ಟೆಂಟ್ ಕ್ವಶನ್ ಆನ್ಸರನ್ನು ಕೊಡ್ತಾ ಇರ್ತೇನೆ. ನಡೀರಿ ವಿಡಿಯೋನ ಶುರು ಮಾಡೋಣ. 10 ಅಂಕದ ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ತೃತೀಯ ಹಂತದ ರಾಷ್ಟ್ರೀಯ ಚಳುವಳಿಯಲ್ಲಿ ಮಹಾತ್ಮ ಗಾಂಧೀಜಿ ಮಹತ್ವದ ಪಾತ್ರವನ್ನು ವಹಿಸಿದರು. ಹೀಗಾಗಿ ಈ ಹಂತದ ರಾಷ್ಟ್ರೀಯ ಹೋರಾಟವು ಗಾಂಧಿಯುಗ ಎಂದು ಜನಪ್ರಿಯವಾಗಿದೆ. ಗಾಂಧಿಯುಗ ಎಂದು ಕರೆಯಲ್ಪಡುತ್ತದೆ. ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಲು ಸತ್ಯಾಗ್ರಹ ಎಂಬ ಅಸ್ತ್ರವನ್ನು ಪರಿಚಯಿಸಿದವರು ಗಾಂಧೀಜಿ. ಇದಿಷ್ಟನ್ನು ನಾವು ಇಂಟ್ರಡಕ್ಷನ್ ಅಲ್ಲಿ ಬರೆಯೋಣ. ಮುಂದೆ ನೋಡೋದಾದರೆ 1915ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ವಾಪಸ್ ಬಂದು ಗಾಂಧೀಜಿಯವರು 1916ರಲ್ಲಿ ಅಹಮದಾಬಾದ್ನ ಸಬರ್ಮತಿ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ. ಭಾರತದಲ್ಲಿ ಇವರ ಆರಂಭಿಕ ಹೋರಾಟಗಳೆಂದರೆ ಒಂದನೇದು ಚಂಪಾರಣ್ಯ ಸತ್ಯಾಗ್ರಹ 1917. ಗಾಂಧೀಜಿ ಕೈಗೊಂಡಿರ್ತಕ್ಕಂಥ ಮೊದಲ ಕಾಯ್ದೆ ಭಂಗ ಚಳುವಳಿ. ಕಾಯ್ದೆಯನ್ನು ಭಂಗ ಮಾಡೋದು ಅಂದರೆ ಯಾವುದೇ ಒಂದು ರೂಲ್ಗೆ ಅವರು ಇದನ್ನು ಮಾಡೋದಿಲ್ಲ, ಏನಪ್ಪ ಅಂತಂದರೆ ಅದಕ್ಕೆ ನಾವು ಅಕ್ಸೆಪ್ಟ್ ಮಾಡೋದಿಲ್ಲ. ಅಹಮದಾಬಾದ್ ಗಿರಣಿ ಮುಷ್ಕರ 1918. ಗಾಂಧೀಜಿ ಕೈಗೊಂಡಿರ್ತಕ್ಕಂಥ ಮೊದಲ ಉಪವಾಸ ಸತ್ಯಾಗ್ರಹ ಖೇಡಾ ಸತ್ಯಾಗ್ರಹ 1918. ಮೊದಲ ಅಸಹಕಾರ ಚಳುವಳಿ ನಾನ್ ಕೋಆಪರೇಟಿವ್ ಒಂದು ಸ್ಟ್ರೈಕ್. ಮೇಲಿನ 3 ಚಳುವಳಿಗಳ ಯಶಸ್ಸು ಗಾಂಧೀಜಿ ರಾಷ್ಟ್ರೀಯ ಚಳುವಳಿಯ ನಾಯಕತ್ವ ವಹಿಸುವಂತೆ ಮಾಡಿದವು. ಮುಂದೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ 1919 ಏಪ್ರಿಲ್ 13ರಲ್ಲಿ ಅಮೃತ್ಸರದ ಜಲಿಯನ್ ವಾಲಾಬಾಗ್ನಲ್ಲಿ ರೌಲತ್ ಕಾಯ್ದೆ ಹಾಗೂ ರಾಷ್ಟ್ರೀಯ ನಾಯಕರಾದ ಸೈಫುದ್ದೀನ್ ಕಿಚ್ಲು ಸತ್ಯಪಾಲರ ಬಂಧವನ್ನು ವಿರೋಧಿಸಿ ಒಂದು ಪ್ರತಿಭಟನಾ ಸಭೆ ನಡೀತಾ ಇರುತ್ತೆ. ಅಂದರೆ ಜಲಿಯನ್ ವಾಲಾಬಾಗ್ 1919 ಏಪ್ರಿಲ್ 13 ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ ಎಂಬುವಂತಹ ಒಂದು ಗಾರ್ಡನ್ನಲ್ಲಿ ರೌಲತ್ ಕಾಯ್ದೆ ಮತ್ತು ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೈಫುದ್ದೀನ್ ಕಿಚ್ಲು ಮತ್ತು ಸತ್ಯಪಾಲರ ಬಂಧನವನ್ನು ವಿರೋಧಿಸಿ ಒಂದು ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇರ್ತಾರೆ. ಅಪಾರ ಸಂಖ್ಯೆಯಲ್ಲಿ ಜನರು ಕೂಡಿರ್ತಾರೆ. ಬ್ರಿಟಿಷ್ ಕಮಾಂಡ್ ಜನರಲ್ ಡಯರ್ನು ತನ್ನ ತುಕಡಿಯೊಂದಿಗೆ ಬಾಗನ್ನು ಸುತ್ತುವರಿದು ಜನರಿಗೆ ಯಾವುದೇ ಮುನ್ಸೂಚನೆ ನೀಡದೆ ಗುಂಡು ಹಾರಿಸುವಂತೆ ಆದೇಶಿಸಿದನು. ಇಲ್ಲಿ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಒಂದು ಡಯಾಗ್ರಾಮ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಏನಪ್ಪ ಗಾರ್ಡನ್ ಇದು. ಈ ಗಾರ್ಡನಲ್ಲಿ ಎಲ್ಲರೂ ಕುಂತಿರ್ತಾರೆ. ಇವರೆಲ್ಲ ಇಲ್ಲಿ ಬ್ರಿಟಿಷ್ ಸೈನಿಕರೆಲ್ಲ ಇಲ್ಲಿ ಮೇಲೆ ಬಂದು ಹತ್ತಿ ಇಲ್ಲೆಲ್ಲ ಗುಂಡು ಹಾರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವುದೇ ರೀತಿಯಲ್ಲಿ ಅವರಿಗೆ ಓಡಿ ಹೋಗೋಕ್ಕೆ ಇದಿರಲ್ಲ, ಆಸ್ಪದ ಇರಲ್ಲ. ಇದರಿಂದ ಸಾವಿರಾರು ಜನ ಮರಣ ಹೊಂದಿದರು. ಇದನ್ನು ಪ್ರತಿಭಟಿಸಿ ರವೀಂದ್ರನಾಥ್ ಟ್ಯಾಗೋರ್ ನೈಟ್ಹುಡ್ ಪ್ರಶಸ್ತಿಯನ್ನು ತ್ಯಜಿಸಿದರು. ಖಿಲಾಫತ್ ಚಳುವಳಿ ಮೊದಲ ಮಹಾಯುದ್ಧದ ನಂತರ ಟರ್ಕಿಯ ಖಲೀಫನಿಗೆ ಮಾಡಿದ ಅವಮಾನವನ್ನು ವಿರೋಧಿಸಿ ಬ್ರಿಟಿಷ್ ವಿರುದ್ಧ ಖಿಲಾಫತ್ ಚಳುವಳಿ ಆರಂಭಿಸಲಾಯಿತು. ಅಲಿ ಸಹೋದರರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಹಕೀಮ್ ಅಜ್ಮಲ್ ಖಾನ್ ಪ್ರಮುಖ ನಾಯಕರಾಗಿದ್ದರು. ಈ ಒಂದು ಚಳುವಳಿಯ ಪ್ರಮುಖ ನಾಯಕರು ಇವರೆಲ್ಲ. ಬಾಲ್ ಗಂಗಾಧರ್ ತಿಲಕ್ ಗಾಂಧೀಜಿ ಹಿಂದೂ ಮುಸ್ಲಿಮರನ್ನ ಒಂದುಗೂಡಿಸಲು ಇದೊಂದು ಸುವರ್ಣ ಅವಕಾಶ. ಹೀಗಾಗಿ ಅವರು ಅನ್ಕೋತಾರೆ ಇದೊಂದು ಸುವರ್ಣ ಅವಕಾಶ ಎಂದು ಅನ್ಕೋತಾರೆ. ಹೀಗಾಗಿ ಗಾಂಧೀಜಿ ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಲು ರಾಷ್ಟ್ರವ್ಯಾಪಿ ಅಸಹಕಾರ ಚಳುವಳಿಗೆ ಕರೆ ನೀಡ್ತಾರೆ. ಮುಂದೆ ಅಸಹಕಾರ ಚಳುವಳಿ 1920-22 2 ವರ್ಷ ನಡೆಯುತ್ತೆ. 1920ರಲ್ಲಿ ಕಾಂಗ್ರೆಸ್ ವಿಶೇಷ ಅಧಿವೇಶನವನ್ನು ಕಲ್ಕತ್ತಾದಲ್ಲಿ ನಡೆಸಲಾಗುತ್ತೆ. ರಾಷ್ಟ್ರವ್ಯಾಪಿ ಅಸಹಕಾರ ಚಳುವಳಿಯನ್ನು ಆರಂಭಿಸುವ ಗಾಂಧೀಜಿಯವರ ಯೋಜನೆಯನ್ನು ಅಧಿವೇಶನವು ಒಪ್ಪಿತು. ಏನೇನು ಇವ್ರದ್ದು ಕಾನ್ಸೆಪ್ಟ್ ಇತ್ತು, ಸಾವಿರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಿ ರಾಷ್ಟ್ರೀಯ ಸಂಸ್ಥೆಗಳಾಗಿರ್ತಕ್ಕಂಥ ಕಾಶಿ ವಿದ್ಯಾಪೀಠ, ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, ಗುಜರಾತ್ ವಿದ್ಯಾಪೀಠ ಮುಂತಾದವುಗಳನ್ನು ಸೇರಿದರು. ಒಂದು ನ್ಯಾಯಾಲಯಗಳು, ಕಚೇರಿಗಳು, ಶಾಸಕಾಂಗಗಳನ್ನು ಬಹಿಷ್ಕರಿಸಲಾಯಿತು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲಾಯಿತು. ವಿದೇಶಿ ವಸ್ತುಗಳನ್ನು ಸಂಗ್ರಹಿಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಸುಡಲಾಯಿತು. ಬ್ರಿಟಿಷರ ನೀಡಿರ್ತಕ್ಕಂಥ ಬಿರುದು ಬಾವಲಿಗಳನ್ನು ವಾಪಸ್ ಮಾಡಲಾಯಿತು, ಹಿಂತಿರುಗಿಸಲಾಯಿತು. ಜನರು ಸ್ವದೇಶಿ ವಸ್ತುಗಳನ್ನು ಬಳಸಲಾರಂಭಿಸಿದರು. ಖಾದಿ ಬಟ್ಟೆ ಧರಿಸುವುದು ರಾಷ್ಟ್ರಾಭಿಮಾನ ಸಂಕೇತವಾಯಿತು.
ಅಹಿಂಸಾತ್ಮಕ ಹೋರಾಟಕ್ಕೆ ಹೆಚ್ಚು ಒತ್ತಡ ನೀಡಿರ್ತಕ್ಕಂಥ ಗಾಂಧೀಜಿ ಫೆಬ್ರವರಿ 5, 1922ರಲ್ಲಿ ಚೌರಿ ಘಟನೆಯಿಂದಾಗಿ ಅಸಹಕಾರ ಚಳವಳಿಯನ್ನು ಸ್ಟಾಪ್ ಮಾಡ್ತಾರೆ, ಹಿಂಪಡಿತಾರೆ. ಚೌರಿ ಚೌರಾರಲ್ಲಿ ಯುಪಿ ಮೆರವಣಿಗೆಯಲ್ಲಿದ್ದ ಗುಂಪನ್ನು ಪ್ರಚೋದಿಸಿದ್ದರಿಂದ 22 ಪೊಲೀಸರೊಂದಿಗೆ ಠಾಣೆಯನ್ನು ಸುಡಲಾಯಿತು. ಅಂದರೆ ಏನಾಗುತ್ತೆ, ಚೌರಿಯಲ್ಲಿ ಒಂದು ಮೆರವಣಿಗೆ ನಡೀತಾ ಇರುತ್ತೆ ಈ ಉತ್ತರ ಪ್ರದೇಶದಲ್ಲಿ ಮೆರವಣಿಗೆ ನಡೆಯುವಂತಹ ಸಂದರ್ಭದಲ್ಲಿ 22 ಜನರನ್ನ ವಿತ್ ಪೊಲೀಸ್ ಸ್ಟೇಷನ್ ಅನ್ನು ಸುಟ್ಟು ಬಿಡ್ತಾರೆ. ಸೊ ಈ ಒಂದು ಘಟನೆಯಿಂದಾಗಿ ಅಸಹಕಾರ ಚಳವಳಿಯಿಂದ ಹಿಂತಗೋತಾರೆ. ಸ್ವರಾಜ್ ಪಕ್ಷದ ಸ್ಥಾಪನೆಯನ್ನು ಮಾಡ್ತಾರೆ. ಮಹಾತ್ಮ ಗಾಂಧೀಜಿ ಅಸಹಕಾರ ಚಳವಳಿಯನ್ನು ಹಿಂಪಡೆದನ್ನು ವಿರೋಧಿಸಿ ಮೋತಿಲಾಲ್ ನೆಹರು ಅಂದರೆ ಜವಾಹರ್ಲಾಲ್ ನೆಹರು ತಂದೆ ಚಿತ್ತರಂಜನ್ ದಾಸ್ 1923 ಜನವರಿಯಂದು ಸ್ವರಾಜ್ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಸೈಮನ್ ಆಯೋಗ 1927. 1919 ಭಾರತ ಸರ್ಕಾರ ಕಾಯ್ದೆ ಕಾರ್ಯವೈಖರಿನ ಕುರಿತು ವರದಿಯನ್ನು ತಯಾರು ಮಾಡ್ತಾರೆ, ಏನೇನಿಲ್ಲ ಅಂತೆಲ್ಲ. 1927ರಲ್ಲಿ ಬ್ರಿಟಿಷ್ ಸರ್ಕಾರಿ ಆಫೀಸರ್ ಸೈಮನ್ ಆಯೋಗವನ್ನು ಕಳಿಸಲಾಯಿತು. ಸೈಮನ್ ಅಂತಂದರೆ ಒಬ್ಬ ಸೈಮನ್ ಅನ್ನುವಂಥ ಹೆಸರಿನಲ್ಲಿ ಒಂದು ನಿಯೋಗವನ್ನು ಕಳಿಸಲಾಯಿತು. ಆಯೋಗದಲ್ಲಿ ಯಾವುದೇ ಭಾರತೀಯ ಸದಸ್ಯರಿಲ್ಲ ಅಂತ ತಿಳ್ಕೊಂಡು ಆಯೋಗವನ್ನು ಬ್ಯಾನ್ ಮಾಡ್ತಾರೆ. ಕಾಂಗ್ರೆಸ್ ಕರೆ ನೀಡುತ್ತೆ, ಸೈಮನ್ ಗೋ ಬ್ಯಾಕ್. ಸೈಮನ್ ಹಿಂತಿರುಗು ಎಂಬ ಒಂದು ಜನಪ್ರಿಯ ಘೋಷಣೆ ಎಂಬುದು ಜನಪ್ರಿಯ ಘೋಷಣೆ ಆಯಿತು. ಆಯೋಗದ ವಿರುದ್ಧ ಪ್ರತಿಭಟಿಸುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಏಟಿನಿಂದ ತೀವ್ರಗೊಂಡ ಲಾಲಾ ಲಜಪತ್ ರಾಯ್ ಮರಣ ಹೊಂತಾರೆ. ಈ ಒಂದು ಇದರಲ್ಲಿ ಲಾಲಾ ಲಜಪತ್ ರಾಯ್ ಅವರು ಮರಣ ಹೊಂತಾರೆ. ನೆಹರು ವರದಿ 1928. ಎಲ್ಲ ಪಕ್ಷಗಳಿಗೂ ಒಪ್ಪಿಗೆ ಆಗುವಂತಹ ಸಂವಿಧಾನವೊಂದನ್ನು ರಚಿಸುವಂತೆ ಭಾರತೀಯರಿಗೆ ಬ್ರಿಟಿಷರು ಸವಾಲು ಹಾಕಿದರು. ಓಕೆ, ಈ ಸವಾಲನ್ನು ಸ್ವೀಕರಿಸಿರ್ತಕ್ಕಂಥ ಭಾರತೀಯರ ಸರ್ವಪಕ್ಷ ಸಭೆ ಕರೆದು ಮೋತಿಲಾಲ್ ನೆಹರೂರವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. 1928ರಲ್ಲಿ ಈ ಸಮಿತಿಯ ಸದಸ್ಯರು ಸಲ್ಲಿಸಿದ ಕರಡು ನೆಹರು ವರದಿ ಎಂದು ಪ್ರಸಿದ್ಧವಾಗಿದೆ. ಅಂದರೆ ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದರ ಹೆಸರು ನೆಹರು ವರದಿ. ಲಾಹೋರ್ ಕಾಂಗ್ರೆಸ್ ಅಧಿವೇಶನ, ಪಾಕಿಸ್ತಾನ 1929ರಲ್ಲಿ ಜವಾಹರ್ಲಾಲ್ ನೆಹರು ರವರ ಅಧ್ಯಕ್ಷತೆಯಲ್ಲಿ 1929ರಲ್ಲಿ ಲಾಹೋರ್ನಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಕಾಂಗ್ರೆಸ್ನ ಗುರಿ ಎಂದು ನೆಹರು ಘೋಷಣೆ ಮಾಡ್ತಾರೆ. ಇದು ಜನವರಿ 26, 1930ರಂದು ಸ್ವತಂತ್ರ ದಿನವನ್ನಾಗಿ ಆಚರಿಸುವ ನಿರ್ಧಾರ ಮಾಡಿತು. ಕಾಯ್ದೆ ಭಂಗ ಚಳವಳಿಯನ್ನು ಆರಂಭಿಸಲು ಗಾಂಧೀಜಿಗೆ ಅಧಿಕಾರ ನೀಡಿತು. 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ. ಇದರ ಒಂದು ಮೇನ್ ಕಾನ್ಸೆಪ್ಟ್ ಏನಂದರೆ ಜನವರಿ 26, 1930ರಂದು ಸ್ವತಂತ್ರ ದಿನವನ್ನಾಗಿ ಆಚರಿಸುವ ನಿರ್ಧಾರ ಮಾಡುತ್ತೆ. ಈ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ ಕಾಂಗ್ರೆಸ್ ಗುರಿ ಅಂತ ಹೇಳುತ್ತೆ. ಇದಷ್ಟೇ. ಕಾಯ್ದೆ ಭಂಗ ಚಳವಳಿ ಇದು 1930ರಿಂದ 41ರವರೆಗೂ ನಡೆಯುತ್ತೆ. 11 ವರ್ಷ ಈ ಒಂದು ನಡೆಯುತ್ತೆ. ಈ ದಂಡಿ ಉಪ್ಪಿನ ಸತ್ಯಾಗ್ರಹ, ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ದಂಡಿ ಯಾತ್ರೆಯನ್ನು ಕೈಗೊಳ್ಳುವ ಮೂಲಕ ಕಾಯ್ದೆ ಭಂಗ ಚಳವಳಿಯನ್ನು ಆರಂಭ ಮಾಡ್ತಾರೆ. ಗಾಂಧೀಜಿಯ ಪ್ರಸಿದ್ಧ ಉಪ್ಪಿನ ಸತ್ಯಾಗ್ರಹ 12 ಮಾರ್ಚ್ 1930ರಂದು 78 ಜನರೊಂದಿಗೆ, ಅನುಯಾಯಿಗಳೊಂದಿಗೆ, ಫಾಲೋವರ್ಸ್ನೊಂದಿಗೆ ಸಬರ್ಮತಿ ಆಶ್ರಮದಿಂದ ಆರಂಭಗೊಂಡು ಏಪ್ರಿಲ್ 6 ಇದರ ಒಂದು ಸಮಯದಲ್ಲಿ ಏಪ್ರಿಲ್ 6 ಈ ವೇಳೆಗೆ 240 ಮೈಲಿಯನ್ನು ಟ್ರಾವೆಲ್ ಮಾಡಿ ದಂಡಿಯನ್ನು ತಲುಪಿತು. ಈ ಯಾತ್ರೆಯಲ್ಲಿ ಅವರನ್ನು ಸಾವಿರಾರು ಜನ ಸೇರಿಕೊಂಡ್ರು. ಅವ್ರ ಜೊತೆ ಎಲ್ಲ ಸಾವಿರಾರು ಜನ ಸೇರಿಕೊಳ್ತಾರೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಹಿಡಿ ಉಪ್ಪನ್ನು ಹಿಡ್ಕೊಳ್ತಾರೆ. ಕೈಗೆತ್ತಿಕೊಳ್ಳುವ ಮೂಲಕ ಗಾಂಧೀಜಿ ಉಪ್ಪಿನ ಕಾನೂನನ್ನ ಮುರಿತಾರೆ. ಇದರಿಂದ ಉತ್ತೇಜಿತರಾಗಿರ್ತಕ್ಕಂಥ ಜನರು ಭಾರತದ ಅನೇಕ ಸ್ಥಳಗಳಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಕೈಗೊಳ್ತಾರೆ. ಬೃಹತ್ ಪ್ರಮಾಣದಲ್ಲಿ ಜನರು ಕಾಯ್ದೆ ಭಂಗ ಚಳುವಳಿಯಲ್ಲಿ ಭಾಗವಹಿಸಿದ್ದರಿಂದ ಅದನ್ನು ಹತ್ತಿಕ್ಕಲು ಬ್ರಿಟಿಷ್ ದಮನಕಾರಿ ನೀತಿಯನ್ನು ಅನುಸರಿಸ್ತಾರೆ. ಹಲವಾರು ಜನರನ್ನು ಬಂಧಿಸಿ ಸೆರೆಯಲ್ಲಿಟ್ಟರು. ಇದೊಂದು ಪಾಯಿಂಟ್, ಇದನ್ನು ನೆನ್ಪಿಟ್ಕೊಳ್ಳಿ. ದಂಡು ಮೇಜಿನ ಸಮ್ಮೇಳನಗಳು 1932 30-32 ಅವಧಿಯಲ್ಲಿ ಬ್ರಿಟಿಷ್ ಸರ್ಕಾರ ಭಾರತದ ಸಂವಿಧಾನಾತ್ಮಕ ಸುಧಾರಣೆಗಳನ್ನು ಕುರಿತು ಚರ್ಚಿಸುವ ಸಲುವಾಗಿ ಇಂಗ್ಲೆಂಡ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳನ್ನು ಆಯೋಜಿಸಲಾಯಿತು. ರೌಂಡ್ ಟೇಬಲ್ ಮಿಷನ್ ಅಂತ ಕರೀತಾರೆ. ಈ ದುಂಡು ಮೇಜಿನ ಸಮ್ಮೇಳನಗಳು ಫಸ್ಟು ಮುಸ್ಲಿಂ ಲೀಗ್, ಹಿಂದೂ ಮಹಾಸಭಾ, ಉದಾರವಾದಿಗಳು ಹಾಗೂ ವಿವಿಧ ಪ್ರಾಂತ್ಯಗಳ ಅರಸರು ಇದರಲ್ಲಿ ಭಾಗವಹಿಸ್ತಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಭಾಗವಹಿಸಿರುವುದಿಲ್ಲ.
ಹೀಗಾಗಿ ಈ ಸಮ್ಮೇಳನಗಳು ಹೆಚ್ಚಿನದೇನು ಸಾಧಿಸಲಿಲ್ಲ ಅನ್ನುವಂಥ ಒಂದು ಮಾಹಿತಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ 1931 ಏಪ್ರಿಲ್ 14. ಇಲ್ಲೇನಾಗುತ್ತೆ, 1931 ಗಾಂಧಿ ಇರ್ವಿನ್ ಒಪ್ಪಂದಂತೆ ಎಲ್ಲ ರಾಜಕೀಯ ಬಂದಿಗಳು ಬಿಡುಗಡೆ ಆಯಿತು. ಗಾಂಧೀಜಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಒಪ್ಪಿದರು. ದ್ವಿತೀಯ ದುಂಡು ಮೇಜಿನ ಸಮ್ಮೇಳನ 1931 ಲಂಡನ್ನಲ್ಲಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಗಾಂಧೀಜಿ ಭಾಗವಹಿಸ್ತಾರೆ, ಕಾಂಗ್ರೆಸ್ನ ಏಕೈಕ ಪ್ರತಿನಿಧಿಯಾಗಿ. ಅಸ್ಪೃಶ್ಯರು ಹಿಂದೂಗಳಾಗಿರುವುದರಿಂದ ಅವರನ್ನು ಅಲ್ಪಸಂಖ್ಯಾತರೆಂದು ಪರಿಗಣಿಸಿ ಯಾವುದೇ ವಿಶೇಷ ಮತದಾನ ಹಕ್ಕನ್ನು ಒದಗಿಸಬಾರದೆಂಬ ನೀತಿಯನ್ನು ಅವರು ಪ್ರತಿಪಾದನೆ ಮಾಡ್ತಾರೆ. ಮತೀಯ ತೀರ್ಪು 1932 ಇಂಗ್ಲೆಂಡ್ ಪ್ರಧಾನಮಂತ್ರಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಮುಸ್ಲಿಮರಿಗೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತದಾನ ಹಕ್ಕನ್ನು ಘೋಷಣೆ ಮಾಡ್ತಾರೆ. ಮತೀಯ ತೀರ್ಪು ಎಂದೇ ಪ್ರಸಿದ್ಧವಾಗಿರ್ತಕ್ಕಂಥ ಇದನ್ನು ಗಾಂಧೀಜಿ ಒಪ್ಪದೆ ಏನು ಮಾಡ್ತಾರೆ ನೋಡೋಣ, ಉಪವಾಸ ಸತ್ಯಾಗ್ರಹಕ್ಕೆ ಇಳಿತಾರೆ. ಅಂತಿಮವಾಗಿ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ 1932 ಪೂನಾ ಒಪ್ಪಂದ ಏರ್ಪಡುತ್ತೆ, ಸಮಸ್ಯೆ ಬಗೆಹರಿಯುತ್ತೆ. ತೃತೀಯ ದುಂಡು ಮೇಜಿನ ಸಮ್ಮೇಳನಗಳು. 1932 ಕಾಂಗ್ರೆಸ್ ಹಾಗೂ ಇಂಗ್ಲೆಂಡ್ನ ಲೇಬರ್ ಪಕ್ಷವು ಇದರಲ್ಲಿ ಭಾಗವಹಿಸಲು ನಿರಾಕರಿಸುವುದರಿಂದ ಈ ಸಮ್ಮೇಳನ ವಿಫಲ ಆಯಿತು. ಈ ಸಮ್ಮೇಳನದ ಪ್ರಮುಖ ಪರಿಣಾಮವೆಂದರೆ 1935 ಕಾಯ್ದೆ. 1937 ಚುನಾವಣೆ ಬಿಟ್ಟುಬಿಡಿ, ಬರಿಬೇಡಿ ಅದನ್ನು. ಜಸ್ಟ್ ಇದು ನಾನು ಬಿಟ್ಟಿದ್ದೇನೆ, ಅದನ್ನೇ ಬೇಡ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, ಕ್ವಿಟ್ ಇಂಡಿಯಾ ಚಳವಳಿಯನ್ನು ಇದನ್ನು ತುಂಬ ಶಾರ್ಟ್ ಮಾಡಿ ಬರಿಬೇಕು. ಇದು ತುಂಬ ದೊಡ್ಡದಾಗಿದೆ. ಏನಂತ ಸ್ವಲ್ಪ ನೋಡೋಣ, ಸ್ವಲ್ಪ ಇಂಪಾರ್ಟೆಂಟ್ ಅಷ್ಟೇ ಬರೆದ್ಬಿಡೋಣ, ಇದು ತುಂಬ ದೊಡ್ಡದಾಗುತ್ತೆ. ಕ್ವಿಟ್ ಇಂಡಿಯಾ ಚಳವಳಿ 1940 2ನೇ ಮಹಾಯುದ್ಧದ ಸಮಯದಲ್ಲಿ ಜರ್ಮನಿ ಹಾಗೂ ಜಪಾನ್ ಮನ್ನಣೆಯಿಂದಾಗಿ ಯುದ್ಧದಲ್ಲಿ ಭಾರತೀಯರ ಸಹಕಾರ ಪಡೆಯುವ ಸಲುವಾಗಿ ಬ್ರಿಟಿಷ್ ಸರ್ಕಾರ ಕ್ರಿಪ್ಸ್ ಆಯೋಗವನ್ನು ಕಳಿಸುತ್ತೆ. 1947 ಭಾರತಕ್ಕೆ ಕಳಿಸ್ತು. ಯುದ್ಧದ ನಂತರ ಭಾರತಕ್ಕೆ ರಕ್ಷಣಾ ವ್ಯವಸ್ಥೆಯನ್ನು ಹೊರತುಪಡಿಸಿ ಸ್ವಯಂ ಆಡಳಿತ ನೀಡುವಂತೆ ಆಯೋಗ ಪ್ರಸ್ತಾಪಿಸಿತು. ಆದರೆ ಮುಸ್ಲಿಂ ಲೀಗ್, ರಾಷ್ಟ್ರೀಯ ಕಾಂಗ್ರೆಸ್ ಈ ಪ್ರಸ್ತಾಪನೆಯನ್ನು ನಿರಾಕರಣೆ ಮಾಡ್ತಾರೆ. ಗಾಂಧೀಜಿ ಇದನ್ನು ಮುಳುಗುತ್ತಿರುವ ಬ್ಯಾಂಕೊಂದರ ಭವಿಷ್ಯತ್ತಿನ ದಿನಾಂಕದ ಚೆಕ್ ಎಂದು ಕರೆದರು. ಇದಿಷ್ಟಾಯಿತು. ಇದನ್ನು ಜಸ್ಟ್ ಒಂದ್ಸಲ ನೋಡ್ಕೊಂಬಿಡಿ. ಇದನ್ನೇನು ಮಾಡಿ ಅಂತಂದರೆ ಡೂ ಆರ್ ಡೈ. ಇಲ್ಲಿ ನೋಡಿ, ಇದರಲ್ಲಿ 1942 ಆಗಸ್ಟ್ 8 ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯಿಂದ ಸಭೆ ಸೇರ್ತಾರೆ. ಬಾಂಬೆಯಲ್ಲಿ ಸಭೆ ಸೇರಿ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ಮಾಡ್ತಾರೆ. ಇದರ ಒಂದು ಶ್ಲೋಕ, ಇದು ಒಂದು ಇದು ಏನಪ್ಪ, ಅದು ಹೇಳಿಕೆ ಏನಂತಂದರೆ ಮಾಡು ಇಲ್ಲವೇ ಮಡಿ, ಇಷ್ಟನ್ನು ನೆನ್ಪಿಟ್ಕೊಂಬಿಡಿ. ಕೊನೆಯದಾಗಿ ಬರೋಣ. ಇಲ್ಲಿ ಕ್ಯಾಬಿನೆಟ್ ಆಯೋಗ ಅಂತ ಇದೆ, ಸ್ವತಂತ್ರ ಮತ್ತು ವಿಭಜನೆ ಕ್ಯಾಬಿನೆಟ್ ಆಯೋಗ. 2ನೇ ಜಾಗತಿಕ ಸಮರದ ನಂತರ ಪ್ರಧಾನಿ ಕ್ಲೆಮೆಂಟ್ ಅಟ್ಲಿ 1946 ಒಂದು ಆಯೋಗವನ್ನು ನಿಯೋಜಿಸಿದರು. ಅದೇ ಕ್ಯಾಬಿನೆಟ್ ಆಯೋಗವಾಗಿದೆ. ಇದು ಚರ್ಚೆ ನಡೆಸಿ ಪಾಕಿಸ್ತಾನದ ರಚನೆಯನ್ನು ತಿರಸ್ಕರಿಸಿತು. ಸಂಪೂರ್ಣ ಭಾರತಕ್ಕೆ ಒಂದು ಒಕ್ಕೂಟ ಸರ್ಕಾರವನ್ನು ರಚಿಸುವ ಹಾಗೂ ಸಂವಿಧಾನ ರಚನಾ ಸಭೆ ಹಾಗೂ ತಾತ್ಕಾಲಿಕ ಸರ್ಕಾರದ ಪ್ರಸ್ತಾವನೆಯನ್ನು ಮಾಡುತ್ತೆ. ಮುಸ್ಲಿಂ ಲೀಗ್ ಇದನ್ನು ತಿರಸ್ಕರಿಸಿತು ಹಾಗೂ ಜಿನ್ನಾ ನೇರ ಕಾರ್ಯಾಚರಣೆ ದಿನ ಎಂದು ಆಚರಿಸಲು ಒಂದು ಕರೆ ನೀಡ್ತಾನೆ. ಲೇಕರ್ ಹೆಂಗೆ ಪಾಕಿಸ್ತಾನ ಅನ್ನುವಂಥ ಒಂದು ಘೋಷವನ್ನು ಹೇಳ್ತಾನೆ ಅವನು. ಲೀಗ್ನ ಘೋಷಣೆ ಆಯಿತು. ಡಿಸೆಂಬರ್ 9 1946 ಬಾಬು ರಾಜೇಂದ್ರ ಪ್ರಸಾದ್ ನೇತೃತ್ವದಲ್ಲಿ ಸಂವಿಧಾನದ ರಚನಾ ಸಭೆ ರಚಿಸಲಾಯಿತು. ಮೌಂಟ್ ಬ್ಯಾಟನ್ ಯೋಜನೆ 1947 ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತಕ್ಕೆ ವೈಸ್ರಾಯಾಗಿ ಬರ್ತಾನೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳೊಂದಿಗೆ ಮಾತುಕತೆ ಮಾಡಿ ಏನೇನು ಮಾಡ್ತಾನೆ ಇಲ್ಲಿ ಇದನ್ನು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಬ್ರಿಟನ್ ಹೌಸ್ ಆಫ್ ಕಾಮನ್ಸ್ನಲ್ಲಿ ಪ್ರಧಾನಿ ಅಟ್ಲಿಯಿಂದ ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಜೂನ್ ಪ್ಲಾನ್ ಘೋಷಿಸಲಾಯಿತು. ಮೌಂಟ್ ಬ್ಯಾಟನ್ ಪ್ಲಾನನ್ನು ತೊಗೊಂಡ್ಬರ್ತಾನೆ, ಅದಕ್ಕೆ ಜೂನ್ ಪ್ಲಾನ್ ಅಂತಲೂ ಕರೀತಾರೆ. ಜೂನ್ 5 ಬ್ರಿಟಿಷ್ ಸಂಸತ್ತಿನಲ್ಲಿ ಮಂಡಿಸಲಾಯಿತು. ಇದನ್ನು ಅಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಜುಲೈ 18 ಭಾರತದ ಸ್ವಾತಂತ್ರ್ಯ ಕಾಯ್ದೆ 1947 ಊರ್ಜಿತಗೊಂಡಿತು. ಕೊನೆಯದಾಗಿ ಸಮಾರೋಪ, ಇದೊಂದು ಕನ್ಕ್ಲೂಷನ್. ಭಾರತದಲ್ಲಿ ಬ್ರಿಟಿಷರ ಒಡೆತನದ ಪ್ರಾಂತ್ಯಗಳನ್ನು ಭಾರತದ ಮತ್ತು ಪಾಕಿಸ್ತಾನಗಳನ್ನಾಗಿ ವಿಭಜಿಸಲಾಯಿತು. ಭಾರತ ಮತ್ತು ಪಾಕಿಸ್ತಾನ ಅಂತ 2 ದೇಶ ಮಾಡ್ತಾರೆ.
ರೇಖೆಯು ಭಾರತದ ಪಾಕಿಸ್ತಾನದ ನಡುವೆ ಗಡಿ ಎಂದು ಗುರುತಿಸಲಾಯಿತು. ಆಗಸ್ಟ್ 14, 1947ರಂದು ಪಾಕಿಸ್ತಾನವು ಆಗಸ್ಟ್ 15, 1947ರಂದು ಭಾರತವು ಸ್ವತಂತ್ರಗೊಂಡಿತು. 14ರಂದು ಪಾಕಿಸ್ತಾನ, 15ರಂದು ಭಾರತ. ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿಯೂ, ಮೌಂಟ್ ಬ್ಯಾಟನ್ ಮೊದಲ ಗವರ್ನರ್ ಜನರಲ್ ಆಗಿಯೂ, ಸರ್ದಾರ್ ವಲ್ಲಭಾಯ್ ಪಟೇಲ್ ಉಪ ಪ್ರಧಾನಿಗಳಾಗಿ ಅಧಿಕಾರ ವಹಿಸ್ಕೊಳ್ತಾರೆ. ಇದಿಷ್ಟನ್ನು ಬರೆದ್ರೆ 10 ಅಂಕ ಸಿಗುತ್ತೆ. ಇದನ್ನು ಆದಷ್ಟು ಶಾರ್ಟ್ ಮಾಡಿ ಬರೀರಿ. ಶಾರ್ಟ್ ಮಾಡಿ ಬರೆದ್ರೆ ಓಕೆ ಅಂದರೆ ಕರೆಕ್ಟ್ ಆಗುತ್ತೆ. ಇದಿಷ್ಟನ್ನು ಒಂದು ಇಂಪಾರ್ಟೆಂಟ್ ಎಲ್ಲ ಪಾಯಿಂಟ್ಸನ್ನು ಕವರ್ ಮಾಡಿದ್ದೀನಿ. ಇಷ್ಟನ್ನು ಬರೀಲೇಬೇಕು. 10 ಅಂಕ ಬೇಕಂತಂದರೆ 10 ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ಸೊ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ, ಈ ಬಾರಿ ಕೇಳುವಂಥ ಸಾಧ್ಯತೆ ಇದೆ. ಇದನ್ನು ಜಸ್ಟ್ ಓದ್ಕೊಂಡ್ಬಿಡಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.